ರೂಪಾಂತರ ಎಂದರೆ ಕೇವಲ ಮುಖದ ಹೊಳಪಲ್ಲ, ಅದು ಆತ್ಮದ ಉಜ್ವಲತೆ. ಪ್ರಿಯರೇ, ತಪಸ್ಸು ಕಾಲದ 2ನೆಯ ಭಾನುವಾರದಲ್ಲಿರುವಂತಹ ನಮಗೆ ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರ ರೂಪಾಂತರದ ಕುರಿತು ನಾವು ಆಲಿಸುತ್ತೇವೆ. ರೂಪಾಂತರ, ಟ್ರಾನ್ಸ್ಫಿಗರೇಷನ್, ಇದು ಟ್ರಾನ್ಸ್ಫಾರ್ಮೇಷನ್, ಬದಲಾವಣೆ ಅಲ್ಲ. ಬದಲಾವಣೆ ಎಂಬುದು ಮನುಷ್ಯನ ಪ್ರಯತ್ನ, ಅದು ಹೊರಗಿನಿಂದ ಬರುತ್ತದೆ. ಆದರೆ ಟ್ರಾನ್ಸ್ಫಿಗರೇಷನ್, ರೂಪಾಂತರ ಎಂಬುದು ದೇವರ ಕೃಪೆ, ಅದು ಒಳಗಿನಿಂದ ಚಿಮ್ಮುತ್ತದೆ. ಪ್ರಭು ಯೇಸು ಕ್ರಿಸ್ತರು ಆ ಬೆಟ್ಟದ ಮೇಲೆ ಪ್ರಕಾಶಿಸಿದಾಗ ಹೊರಗಿನಿಂದ ಯಾವುದೋ ಬೆಳಕು ಅವರ ಮೇಲೆ ಬೀಳಲಿಲ್ಲ. ಬದಲಾಗಿ ಅವರ ಒಳಗಿದ್ದಂಥ ಆ ಒಂದು ದೈವಿಕ ಮಹಿಮೆ ಹೊರಹೊಮ್ಮಿತು. ಪ್ರಿಯರೇ, ನಮ್ಮ ಬದುಕಿನಲ್ಲಿ 2 ಶಕ್ತಿಗಳಿವೆ. ಒಂದು ಟ್ರಾನ್ಸ್ಫಿಗರೇಷನ್, ಆ ದೈವಿಕ ರೂಪಾಂತರ. ಯಾವಾಗ ನಾವು ಅಬ್ರಹಾಮನಂತೆ ದೇವರಿಗೆ ವಿಧೇಯರಾದಾಗ ಮತ್ತು ಇತರರಿಗೆ ಆಶೀರ್ವಾದವಾಗಿ ಮಾರ್ಪಟ್ಟಾಗ ನಮ್ಮ ಬದುಕು ಪವಿತ್ರವಾಗುತ್ತದೆ, ಪಾವನವಾಗುತ್ತದೆ, ರೂಪಾಂತರಗೊಳ್ಳುತ್ತದೆ. 2ನೇದಾಗಿ ಡಿಸ್ಫಿಗರೇಷನ್, ಪಾಪದ ವಿಕಾರ. ನಾವು ಅಹಂಕಾರ ಮತ್ತು ಸ್ವಾರ್ಥಕ್ಕೆ ಶರಣಾದಾಗ ನಮ್ಮಲ್ಲಿರುವ ಒಂದು ದೇವರ ಪ್ರತಿಬಿಂಬವು ವಿಕಾರಗೊಳ್ಳುತ್ತದೆ. ಪಾಪವು ಕೇವಲ ತಪ್ಪು ಕೆಲಸವಲ್ಲ, ಅದು ನಮ್ಮ ಆತ್ಮದ ಒಂದು ಸೌಂದರ್ಯವನ್ನು ಕಸಿದುಕೊಳ್ಳುವಂಥ ಒಂದು ಕತ್ತಲೆಯಾಗಿದೆ. ಈ ತಪಸ್ಸು ಕಾಲದಲ್ಲಿ ನಾವು ನಮ್ಮನ್ನೇ ಕೇಳಿಕೊಳ್ಳಬೇಕಾದ ಪ್ರಶ್ನೆ, ನನ್ನ ಜೀವನ ರೂಪಾಂತರಗೊಳ್ಳುತ್ತಿದೆಯೋ ಅಥವಾ ವಿಕಾರಗೊಳ್ಳುತ್ತಿದೆಯೋ ಎಂದು. ಕೇವಲ ಹವ್ಯಾಸಗಳನ್ನು ಬದಲಾಯಿಸುವುದು ಬೇಡ, ನಮ್ಮ ಆದಿಯನ್ನೇ ಬದಲಾಯಿಸಬೇಕಾಗಿದೆ. ಸಂತ ಪೌಲರು ಹೇಳುವಂತೆ ಶುಭ ಸಂದೇಶದ ಜ್ಞಾನವು ನಮ್ಮ ಮಾತು ಮತ್ತು ಕೃತ್ಯಗಳಲ್ಲಿ ಜ್ಯೋತಿಯಾಗಿ ಬೆಳಗಬೇಕು. ನಾವು ಕೇವಲ ಉತ್ತಮ ಮನುಷ್ಯರಾದರೆ ಸಾಲದು, ನಾವು ದೇವರ ಒಂದು ಮಹಿಮೆಯನ್ನು ಪ್ರತಿಫಲಿಸುವ ರೂಪಾಂತರಗೊಂಡಂತಹ ವ್ಯಕ್ತಿಗಳಾಗಬೇಕು. ದೇವರು ನಮ್ಮನ್ನು ಕತ್ತಲೆಯಿಂದ ತನ್ನ ಅದ್ಭುತ ಬೆಳಕಿನತ್ತ ನಡೆಸಲಿ.